ಅಡ್ವಾನ್ಸ್. ಏನು 3 ತಿಂಗಳಿಗಾಗಲೇ ಅದು ಯಾವುದೋ ಒಂದು ಹೊಸದು ಆವಿಷ್ಕಾರ ಬಂದ್ಬಿಟ್ಟಿರ್ತದೆ. ಈಗ ಕಾರ್ಡಿಯಾಲಜಿನಲ್ಲಿ, ಬ್ರೈನ್ನಲ್ಲಿ ಭಾರಿ ಫಾಸ್ಟ್ ಇರ್ತವೆ. ಕೆಲವು ಸಬ್ಜೆಕ್ಟ್ ಹಂಗೆ ಸ್ಲೋ ಇರ್ತವೆ. ಈ ಅನಾಟಮಿ, ಫಿಸಿಯಾಲಜಿ, ಪಥಾಲಜಿ ಅವು ಬದಲಾವಣೆ ಕಾಣಿಸ್ತದೆ. ಬಟ್ 5 ವರ್ಷಕ್ಕೋ 10 ವರ್ಷಕ್ಕೋ ಬುಕ್ ರಿರೈಟ್ ಮಾಡ್ಬೇಕಾಗತ್ತೆ. ಇದಾಗಲ್ಲ. ಈ ಸೆಕ್ಸಾಲಜಿ ಬುಕ್ ಆಗ್ಲಿ ಅಥವಾ ಕಾರ್ಡಿಯಾಲಜಿ ಬುಕ್ ಆಗ್ಲಿ 1 ವರ್ಷಕ್ಕೆ 2 ವರ್ಷಕ್ಕಾಗ್ಲಿ ಅದು ಔಟ್ಡೇಟ್ ಆಗೋಗುತ್ತೆ. ಯಾಕೆ ಅಷ್ಟೊಂದು ರಿಸರ್ಚ್ ನಡೀತಾ ಇದೆ. ಹಾಗಾಗಿ ನಾವು ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಸಿಂಪೋಸಿಯಮ್ಮು, ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ಸ್ಗಳಿಗೆ ಹೋಗದೇ ಇದ್ರೆ ಏನಾಗುತ್ತೆ, ಏನೇನು ಇತ್ತೀಚೆಗೆ ಬೆಳವಣಿಗೆ ಆಗಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಎರಡನೇ, ನಾವೇನು ಕಲ್ತಿದೀವಿ ಅದನ್ನು ಬೇರೆಯವ್ರಿಗೆ ತಿಳಿಸ್ತಾ ಇದ್ರೆ ಅವ್ರಿಗೂ ನಮ್ಮ ವಿಚಾರ ಗೊತ್ತಾಗಲ್ಲ. ಇದರಲ್ಲಿ ಕೊಂಡು ತಗೊಳ್ಳೋ ಒಂದೇ ಅಲ್ಲ. ಈಗ ನಾವಿಲ್ಲೇನು ನಾವು ಮಾಡ್ತಾ ಇದೀವಿ ಅದನ್ನ ಬೇರೆಯವ್ರಿಗೆ ತಿಳಿಸಿದ್ರೆ ಹೌದಾ ಈ ರೀತಿನೂ ಇದೆಯಾ ಅಂತ ಅವ್ರು ಅಳವಡಿಸ್ಕೊಳ್ತಾರೆ. ಅಂದ್ರೆ ವರ್ಲ್ಡ್ನ ಎಲ್ಲಾ ಕಡೆಯಿಂದ ಬಂದಿರ್ತಾರೆ ಸೆಕ್ಸಾಲಜಿಸ್ಟ್. ಇದು ಯುರೋಪಿಯನ್ ಸೊಸೈಟಿಲಿ ಮೇನ್ಲಿ ಯುರೋಪಿಯನ್ ಕಂಟ್ರೀಸ್ ಬರ್ತಾರೆ. ಬಟ್ ಬೇರೆ ಕಂಟ್ರಿಗಳಿಂದ ಸ್ವಲ್ಪ ಎಲ್ಲ ಕಡೆಯಿಂದ ಬರ್ತಾರೆ, ಚೈನಾ, ಜಪಾನ್, ಇಂಡಿಯಾ ಎಲ್ಲ. ಬಟ್ ನಂಬರ್ ಕಡಿಮೆ. ಯುರೋಪಿಯನ್ ಒಂದು 19 ದೇಶ ಇದೆಯಲ್ಲ, ಅಷ್ಟು ಜನದು ರೆಪ್ರೆಸೆಂಟೇಷನ್ ಜಾಸ್ತಿ. ಓಕೆ, ಆ ವಿಚಾರವಾಗಿ ನಿಮ್ ಜೊತೆ ಮಾತನಾಡ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಹಾಸನಿಂದ ನಾಗರಾಜ್ ಅಂತ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ. ಹೇಳಿ, ಡಾಕ್ಟರ್ ಇದಾರೆ, ಏನ್ ಪ್ರಾಬ್ಲಮ್ ಇದೆ ಹೇಳಿ. ಅದೇ ಸರ್, ನಮ್ದು ಸರ್ ಮದುವೆಯಾಗಿ ಒಂದು 5 months ಆಯ್ತು. ನಮ್ಮ ಮಿಸ್ಸಸ್ ಯೂನಿ ಇದೆಯಲ್ಲ ಬಹಳ ಚಿಕ್ಕದು, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದೇ ಈಗಿನ ಸಂಭೋಗ ಮಾಡಕ್ ಆಗಿಲ್ವಾ? ಆಗಿಲ್ಲ ಸರ್, ಇನ್ನು ಅದು ಒಳಗಡೆ ಅದು ಕರೆಕ್ಟು. ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಬರತಕ್ಕಂತಹ ಒಂದು ಕಾಯಿಲೆ. ಇದಕ್ಕೆ ನ್ಯಾರೋ ವೆಜೈನಾ ಅಥವಾ ಸ್ಮಾಲ್ ವೆಜೈನಾ ಅಥವಾ ಇಂಪರ್ಫರೇಟ್ ಇದು ಹೈಮನ್ ಅಂತ ಅಂತೀವಿ. ಅಂದರೆ ಯೋನಿ ಕಿಂಡಿ ಕಿರಿದಾಗಿರೋ, ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕು ಅಂದರೆ. ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಡೆವಲಪ್ಮೆಂಟ್ ಕಡಿಮೆ ಇರ್ಬೋದು, ಅಥವಾ ಅವ್ರು ತುಂಬ ಸಣ್ಣ ಇರ್ಬೋದು, ಅಥವಾ ಒಳಗಡೆ ಏನಾದರೂ ಪೊರೆ ಇರ್ಬೋದು. ಇವರು ಹೇಳೋ ಚಿಹ್ನೆಗಳನ್ನ ನೋಡಿದ್ರೆ ಅನ್ರಪ್ಚರ್ಡ್ ಹೈಮನ್ ಇರ್ಬೋದು. ಅಂದರೆ ಯೋನಿಪೊರೆ ಅಂತ ಏನು ಹೇಳ್ತೀವಿ, ಕನ್ಯಾ ಹರಿದೇ ಇರತಕ್ಕಂಥದ್ದು. ಅದಕ್ಕೆ ಅದನ್ನು ಹಿಗ್ಸೋದಕ್ಕೆ ಕೆಲವಾರು ವೆಜೈನಲ್ ಡೈಲೇಟರ್ಸ್ ಬರ್ತದೆ. ಯೋನಿಗೆ ತರಂಗಗಳನ್ನು ಕೊಟ್ಟು ಮೆಲ್ಲಕ್ಕೆ ಒಂದು ಚೂರೇ ಡೈಲೇಟ್ ಮಾಡೋದು. ಈಗ ಯೂರಾಲಜಿಸ್ಟ್ ಯೂರಿನ್ ಬ್ಲಾಕ್ ಆದರೆ ಹೇಗಾರ್ಸ್ ಡೈಲೇಟರ್ಸ್ ಕೊಡ್ತಾರಲ್ಲ, ಮೊದಲೇ 1ನೇ ನಂಬರ್ ಕೊಡ್ತಾರೆ, ಸಣ್ಣ ತಂತಿ ಥರ ಇರ್ತದೆ. ಆಮೇಲೆ 2ನೇ ನಂಬರ್ ಕೊಡ್ತಾರೆ, ಆಮೇಲೆ 3, ಆಮೇಲೆ 18, ಆಮೇಲೆ 20 ಹಂಗೆ. ಹಾಗೆ ಇದನ್ನು ವೆಜೈನಲ್ ಡೈಲೇಟರ್ಸಲ್ಲಿ ಚಿಕ್ಕದು ಮೊದಲು ಕೊಡ್ತೀವಿ. ಒಂದು ಕಿರ್ಲು ಬರಲ್ಲ ಸೈಜ್ ಇರ್ತದೆ. ಅದಕ್ಕೆ ಸ್ವಲ್ಪ ಅನಸ್ಥೆಟಿಕ್ ಜೆಲ್ ಹಾಕಿಸ್ತೀವಿ. ಅಂದರೆ ಅದು ಹಾಕಿದಾಗ ನೋವು ಬರದೇ ಇರಲಿ. ಅಲ್ಲದೆ ಏನಾಗೋಗುತ್ತೆ, ಸಡನ್ ಆಗಿ ಒಂದು ದಪ್ಪದ ಒಂದು ವಸ್ತುನ ಯೋನಿ ಒಳಗೆ ತೂರ್ಸೋಕೆ ಹೋದ್ರೆ ಅವ್ರು ಊರಿ ನೋವಾಗ್ಬಿಟ್ಟು ಇನ್ನೊಂದ್ ದಿವಸ ಮಾಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದು ಯಾಕೆಂದ್ರೆ ಭಯ ಅನ್ನೋದು ಹೋಗಿ ಮೆದುಳಲ್ಲಿ ಕೂತ್ಬಿಡುತ್ತೆ. ಸಂಭೋಗ ಮಾಡಿದ್ರೆ ನೋವಾಗುತ್ತೆ. ಅವಾಗ ಏನಾಗುತ್ತೆ, ವೆಜೈನಿಸ್ಮಸ್ ಆಗ್ಬಿಡುತ್ತೆ. ಈಗ ಒಂದ್ಸರಿ ಕಚ್ಚಿಸ್ಕೊಂಡ್ರೆ ನಾವು ನಾಯಿ ಹತ್ರಕ್ಕೆ ಹೋಗಲ್ಲ. ಹೌದು, ಏನೇ ಮಾಡಿದ್ರು ಹೋಗಲ್ಲ. ಇಲ್ಲ ಅದು ಕಚ್ಚಲ್ಲ, ಒಳ್ಳೆ ನಾಯಿ ಎಲ್ಲ ಹೇಳ್ಕೊಡ್ತೀವಿ, ಇರ್ಲಿ ಬಿಡಿ ಪರವಾಗಿಲ್ಲ. ಅದಕ್ಕೆ ಒನ್ಸ್ ಬಿಟನ್ ಟ್ವೈಸ್ ಶೈ ಏನಂಗೆ ಅದು ಇವ್ರಿಗೆ ಏನಾಗೋಗುತ್ತೆ, ಇವ್ರ ಶ್ರೀಮತಿಯವ್ರಿಗೆ ಇವ್ರು ಏನಾದ್ರು ಫೋರ್ಸ್ ಮಾಡಿ ಸಂಭೋಗ ಮಾಡಿಬಿಟ್ರೆ ಭಯಂಕರ ನೋವಾಗ್ಬಿಟ್ಟು ಆ ನೋವಿನಿಂದ, ಆ ಯಾತನೆಯಿಂದ ಹೊರ ಬರೋದಿಲ್ಲ ಅವರು. ಇನ್ನೊಂದು ದಿವಸ ಅಪ್ಪಿ ಸಂಭೋಗ ಮಾಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಅದು ಲಿಂಕ್ ಆಗೋಗುತ್ತದು. ಸಂಭೋಗ ನೋವು, ನೋವು ಸಂಭೋಗ, ವಿಷಯ ಸೈಕಲ್ ಆಗ್ಬಿಡುತ್ತೆ. ಅದಕ್ಕೆ ವೆಜನಿಸ್ಮಸ್ ಅಂತೀವಿ. ಅದಾಗದ್ ಬೇಡ. ಅದಕ್ಕೆ ಏನ್ ಮಾಡ್ಬೇಕು, ಇವರು ಮೊದಲು ಸಣ್ಣ ಒಂದು ಸೈಜು ಇದನ್ನ ಕೊಡ್ತೀವಿ. ಅದಕ್ಕೆ ಈ ಲೇಪನ ಮಾಡಿಸ್ತೀವಿ, ಒಂದು ಕ್ಸೈಲಕೈನ್ ಸ್ಪ್ರೇ. ಅದೇನಾಗುತ್ತೆ, ನೋವನ್ನ ಮಾಡೋದಿಲ್ಲ. ಅದು ಸ್ವಲ್ಪ ಸುತ್ತ ಅನಸ್ಥೆಟೈಸ್ ಆಗುತ್ತೆ, ಸಣ್ಣಕ್ಕೆ ತರಂಗಗಳು, ಕಂಪನಗಳು ಬರ್ತದೆ. ಆಗೇನಾಗುತ್ತೆ, ಒಂದು ಆಹ್ಲಾದಕರವಾದ ವಾತಾವರಣ ಆಗುತ್ತೆ. ಈಗ ನಮಗೆ ಮೈಕೈ ನೋವಾದಾಗ ವೈಬ್ರೇಷನ್ಸ್ ಕೊಡ್ತೀವಿ. ಈಗ ಎಕ್ಸಿಬಿಷನ್ಗಳಿಗೆ ಹೋದ್ರೆ ಬೆನ್ನಿಗೆ ಸಣ್ಣ ಏನಂದ್ರೆ ಅಲ್ಲಿ ಒಂಥರ ಖುಷಿ ಸಿಗುತ್ತೆ. ಅದು ನರ್ವ್ಸ್ ಎಲ್ಲ ರೀಜನರೇಟ್ ಆಗುತ್ತೆ, ಅಲ್ಲಿರತಕ್ಕಂಥ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಇಟ್ಸ್ ಎ ಸೈಂಟಿಫಿಕ್ ಮೆಥಡ್, ಅದೇನು ಇದೇನಲ್ಲ. ಹಾಗೆ ಇವ್ರಿಗೆ ಮೊದಲು 1ನೇ ನಂಬರು, ಆಮೇಲೆ 2, 3, 4, ಆಮೇಲೆ 1 ವಾರ 15 ದಿವಸ 1 ತಿಂಗಳಾಗೋಷ್ಟೊತ್ತಿಗೆ ಅವ್ರಿಗೆ ಅವರ ಶಿಶ್ನು ಎಷ್ಟು ಗಾತ್ರ ಇದೆಯೋ ಆ ಗಾತ್ರದ ವೈಬ್ರೇಟರ್ನ ಹಾಕೋದು. ವೈಬ್ರೇಟರ್ ಒಂದೇ ಇರ್ತದೆ, ಅದರಲ್ಲಿ ಅಟ್ಯಾಚ್ಮೆಂಟ್ ಇರ್ತದೆ. ಮಾಡಿ ಡಿಸೆನ್ಸಿಟೈಸ್ ಮಾಡೋದು. ಅಂದರೆ ಅವ್ರಿಗೆ ಏನೋ ಒಂದು ಸೂಕ್ಷ್ಮತೆ ಇದೆ, ಆ ಸೂಕ್ಷ್ಮತೆಯಿಂದ ಹೊರಗೆ ಬರೋದು. ಎರಡನೇದು ಸೈಕೋಥೆರಪಿ. ಅವ್ರಿಗೆ ಸೈಕಾಲಜಿಕಲ್ ಆಗಿ ಕೌನ್ಸಿಲಿಂಗ್ ಮಾಡಿ ತಿಳಿಸ್ಬೇಕು. ನೋಡಮ್ಮ, ಇದು ಎಲ್ರಿಗೂ ಇದ್ದೇ ಇರ್ತದೆ. ಬಹುತೇಕ ಮದುವೆ ಆದ ಹೊಸ ದಂಪತಿಗಳಲ್ಲಿ 50 ಜನಕ್ಕೆ ನೋವು ಇದ್ದೇ ಇರ್ತದೆ, ಕನ್ಯಾಪುರೆ ಅರ್ದಿರೋದಿಲ್ಲ. ಅವರೆಲ್ಲ ಸಹಕಾರ ಮಾಡಿ ಮೊದಲು ಒಂಚೂರು 1-2 ದಿನ 3 ದಿನ ನೋವು ನುಂಗಿ
ಆಮೇಲೆ ಅದು ಯಾವುದು ನೋವು ಇರ್ತದೆ ಆ ನೋವಿನ ಅನುಭವ ಅದು ಒಂಥರ ಒಳ್ಳೆ ಅನುಭವ ಆಗ್ಬಿಡ್ತದೆ. ಹೌದು, ಸುಖ ಕೂಡ ಅನುಭವ ಆಗುತ್ತೆ, ಅದು ಮಾರ್ಪಾಡಾಗುತ್ತೆ. ಆ ಥರ ಆಗುತ್ತೆ. ಅದಾಗವರೆಗೂ ಸ್ವಲ್ಪ ನೋವನ್ನು ತಿನ್ನಬೇಕು, ನೋವನ್ನು ಅನುಭವಿಸ್ಬೇಕು ಅಂತ ತಿಳಿಸ್ಬೇಕಾಗುತ್ತೆ. ಜೊತೆಗೆ ಒಂದು ಸಾರಿ ಗೈನೆಕ್ ಚೆಕಪ್ ಮಾಡಿಸ್ಬಿಟ್ರೆ ಒಳ್ಳೇದು. ಈಗ ನಾನು ಹೇಳಿರೋದು ಅಂದಾಜಿನ ಮೇಲೆ ಅವರಿಗೆ ಯೋನಿ ಪೊರೆ ಅರ್ದಿಲ್ಲ ಅನ್ನೋ ಒಂದು ಇಂಚು. ಅದೇ ಯೋನಿನೇ ಬೆಳವಣಿಗೆ ಆಗಿಲ್ಲದೆ ಇದ್ರೆ, ವೆಜನಲ್ ಅಟ್ರಿಸಿ ಆಗಿದ್ರೆ, ಅಥವಾ ಎರಡು ಯೋನಿ ಒಳಗಡೆ ಇಬ್ಬಾಗ ಆಗ್ಬಿಟ್ಟಿದ್ರೆ, ಬೆಕಾರ್ನೇಟ್ ಬೈಕೋಲಿಸ್ ಯೂಟ್ರಸ್ ಅಂತ ಅಂತೀವಿ. ಅಂದ್ರೆ ಅವಾಗ ಏನಾಗುತ್ತೆ, ಮಧ್ಯದಲ್ಲಿ ಯೋನಿ ಮಧ್ಯದಲ್ಲಿ ಸೆಪ್ಟಮ್ ಇರ್ತದೆ, ಅವಾಗ ಶಿಸ್ತನ್ನ ತೂರ್ಸಕ್ಕಾಗೋದಿಲ್ಲ. ಅಂಥದ್ದೇನಾದ್ರೂ ರೇರು 1000ಕ್ಕೊಂದು 2000ಕ್ಕೊಂದು ಆಗುತ್ತೆ, ಬಟ್ ರೂಲ್ ಔಟ್ ಮಾಡೋಕ್ಕಾಗಲ್ಲ. ಅದರಿಂದ ಒಂದು ಸಾರಿ ಗೈನೆಕ್ ಚೆಕಪ್ ಮಾಡಿಸೋರು ಒಳ್ಳೇದು. ನಾಗರಾಜರವರೇ, ನೀವು ಈ ವೆಜೈನಲ್ ವೈಬ್ರೇಟರ್ಸ್ ಅಂತ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಅವ್ರಿಗೆ ಡೈಲಿ ಸ್ವಲ್ಪ ವೈಬ್ರೇಷನ್ಸ್ ಕೊಟ್ಟು ಯೋನಿನ ಹಿಗ್ಸಿದ್ರೆ ಒಳ್ಳೇದು. ಸಡನ್ನಾಗಿ ಸಂಭೋಗ ಮಾಡೋಕ್ಕೆ ಹೋಗ್ಬೇಡಿ. ಮಾಡೋಕ್ಕೋಗಿ ಅವ್ರಿಗೆ ಅರ್ದ್ಬಿಟ್ಟು ನೋವಾಗ್ಬಿಟ್ರೆ ಮುಂದೆ ಸಹಕಾರ ಕೊಡೋದಿಲ್ಲ. ಜೊತೆಗೆ ಅನಸ್ಥೆಟಿಕ್ ಸ್ಪ್ರೇಗಳು ಸಿಗ್ತದೆ, ಲಿಗ್ನಕೈನ್ ಜೆಲ್ ಸಿಗುತ್ತೆ, ಲಿಗ್ನಕೈನು ಝೈಲಕೈನು ಸ್ಪ್ರೇಗಳು ಸಿಗುತ್ತೆ. ಸಂಭೋಗ ಮಾಡೋದಕ್ಕಿಂತ ಮುಂಚೆ ಒಂದು 5 ನಿಮಿಷ 10 ನಿಮಿಷ ಮುಂಚೆ ಆ ಸ್ಪ್ರೇ ಮಾಡಿದ್ರೆ ಆ ಜಾಗ ಅನಸ್ಥೆಟೈಸ್ ಆಗಿ ಸಹಕಾರ ಮಾಡ್ತಾರೆ. ಏನೇ ಆಗಲಿ ಒಂದ್ಸರಿ ಚೆಕಪ್ ಒಂದ್ಸರಿ ಮಾಡಿಸ್ಬಿಡಿ. ಓಕೆ ನಾಗರಾಜ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ತುಮಕೂರಿಂದ ಮಲ್ಲೇಶ್ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಮಲ್ಲೇಶ್ ಅವರೇ. ನಮಸ್ತೆ ಮಲ್ಲೇಶ್, ಏನ್ ಪ್ರಾಬ್ಲಮ್ ಇದೆ ಹೇಳಿ ಸರ್. ನಮ್ದು ಶಿಗ್ನ ಐತಿ ಇದೆಯಲ್ಲ, ಅದು ನಿಮಿರಿಕೆ ಆದಾಗ ಕೊನೆ ಸೂಚಿನಲ್ಲಿ ನೋವು ಬರುತ್ತೆ. ಪ್ರತಿ ಸಾರಿ ನೋವು ಬರುತ್ತಾ? ಹೌದು ಸರ್. ಎಷ್ಟು ವರ್ಷದಿಂದ? ಈಗ ಒಂದು 3-4 ತಿಂಗಳಿಂದ. ನಿಮ್ಗೆ ವಯಸ್ಸು ಎಷ್ಟು? ನಮ್ಗೆ 45 ಆಗಿದೆ. ನಿಮಿರಿಕೆ ಸರಿಯಾಗಿ ಆಗ್ತಾ ಇದೆಯಾ? ನಿಮಿರಿಕೆ ಆಗ್ತಾ ಇಲ್ಲ ಸರ್, ಅದು ಇತ್ತೀಚೆಗೆ. ಅದೇ ಹೇಳಿ, ಅದಕ್ಕೆ ಲಿಂಕ್ ಇದೆ. ನಿಮಿರಿಕೆ ಕಡಿಮೆ ಆಗಿದೆ, ಜೊತೆಗೆ ಅದು ಚರ್ಮ ಹಿಂದಕ್ಕೆ ಬರ್ತಾ ಇದೆಯಾ ಆರಾಮಾಗಿ? ಬರುತ್ತೆ ಸರ್. ಅದೇನು ತೊಂದರೆ ಇಲ್ವಾ? ಇಲ್ಲ ಸರ್, ಅದೇನು. ಚರ್ಮ ಹಿಂದಕ್ಕೆ ಬಂದಾಗ ಏನಾದ್ರು ನೋವಾಗುತ್ತಾ? ಇಲ್ಲ ಸರ್, ಅವಾಗ ಏನಾಗಲ್ಲ. ಅದು ನಿಮಿರಿಕೆ ಆದಾಗ ಕೊನೆ ಸೂಚಿ ನೋವು ಬರುತ್ತೆ. ಈ ನಮ್ಮ ಹಾರ್ಟ್ ಅಟ್ಯಾಕ್ ಅಂತ ಅಂತೀವಲ್ಲ, ರಕ್ತ ಚಲನೆ ಕಡಿಮೆ ಆದಾಗ ಆಂಜೈನಾ ಅಂತ ಆಗುತ್ತೆ. ಅಂದರೆ ನಮ್ಮ ಈ ಹೃದಯದ ಭಾಗದಲ್ಲಿ ನೋವು ಕಂಡು ಬರುತ್ತೆ. ಅದು ಎಡ ಕೈಗೆ ಹೋಗುತ್ತದು. ಅಂದರೆ ಯಾವುದೇ ಒಂದು ಆ ಅಂಗಾಂಗಕ್ಕೆ ರಕ್ತ ಚಲನೆ ಕಡಿಮೆ ಆದಾಗ ಅಲ್ಲಿ ಕ್ರಾಂಪ್ಸ್ ಆಗಿಬಿಟ್ಟು ನೋವಾಗುತ್ತೆ. ಈಗ ಉದಾಹರಣೆಗೆ ಮಸಲ್ಸ್ಗೆ ಹೋಗೋ ರಕ್ತ ಚಲನೆ ಕಡಿಮೆ ಆದಾಗ ಕ್ರಾಂಪ್ಸ್ ಆಗಿಬಿಟ್ಟು ನೋವಾಗುತ್ತೆ. ಹೃದಯಕ್ಕೆ ಹೋಗೋದಕ್ಕೋದ್ರೆ ಹಾರ್ಟ್ ಪೈನು, ಚೆಸ್ಟ್ ಪೈನು ಬರ್ತದೆ, ಆಂಜೈನಾ ಅಂತ. ಹಾಗೇನೆ ಶಿಶ್ನುಗೆ ಹೋಗತಕ್ಕಂಥ ರಕ್ತ ಚಲನೆ ಕಡಿಮೆ ಆದಾಗ ಫಸ್ಟ್ ಸೈನ್ ಕಂಡು ಬರೋದೇನೆ ಒಂಚೂರು ಪೇಯ್ನು. ಏಕೆಂದ್ರೆ ಅಲ್ಲಿ ಆ ಜಾಗದಲ್ಲಿ ಇನ್ಫಾರ್ಕ್ಷನ್ ಆಗ್ತಾ ಇರುತ್ತೆ, ಆ ಜಾಗಕ್ಕೆ ರಕ್ತ ಚಲನೆ ಆಗ್ತಾ ಇರಲ್ಲ. ಜೊತೆಗೆ ನಿಮಿರಿಕೆ ದೋಷ ಆಗಿರುತ್ತೆ, ಅದು ಮುಖ್ಯ ಇಲ್ಲಿ. ಈಗ ಎರಡೂ ಇದೆ ಅವರಿಗೆ. ಅದು ನಿಮಿರಿಕೆ ದೋಷನ ಅವರೇ ಆಮೇಲಿಂದ ನಾವು ಕೇಳಿದ್ಮೇಲೆ ಹೇಳಿದ್ರು. ಅದು ನಿಮಗೆ ಅದು ಶಿಶ್ನುಗೆ ಸ್ವಲ್ಪ ಬ್ಲಡ್ ಸಪ್ಲೈ ಕಡಿಮೆ ಆಗ್ತಾ ಇದೆ, ಹಾಗೆ ಬಿಟ್ಟರೆ ಅದು ಪೆರಿನಿಸ್ ಡಿಸೀಸ್ ಅಂತ ಆಗ್ತದೆ. ಯಾವ ಜಾಗದಲ್ಲಿ ರಕ್ತ ಚಲನೆ ಕಡಿಮೆ ಆಗಿರ್ತದೆ ಅಲ್ಲಿ ಇನ್ಫಾರ್ಕ್ಷನ್ ಆಗಿಬಿಟ್ಟು ಕ್ಯಾಲ್ಸಿಫಿಕೇಶನ್ ಆಗಿ ಪ್ಲೇಕ್ ಆಗಿಬಿಡುತ್ತೆ ಮುಂದಕ್ಕೆ. ಸೇಮ್ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಅಲ್ಲಿ ಒಳಗಡೆ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಆ ಜಾಗ ಇನ್ಫಾರ್ಕ್ಷನ್ ಆಗೋಗುತ್ತಲ್ಲ, ಅದೇ ಸೇಮ್ ಪೀನಿಸಲ್ಲಿ ಆಗ್ತಾ ಇರುತ್ತೆ. ಇನ್ಫ್ಯಾಕ್ಟು ಹಾರ್ಟಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅವೆಲ್ಲ ಪೀನಿಸಲ್ಲೂ ಆಗ್ತಾ ಇರುತ್ತೆ. ಈ ಪೀನಿಸಲ್ಲೇ ಫಸ್ಟ್ ಆಗೋದು. ಬಹುತೇಕ ನಾವು ಪೀನಿಸಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರೋರಿಗೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಕಳಿಸಿದ್ರೆ ರಿವ್ಯೂ ಮಾಡಿದ್ರೆ ಆಲ್ರೆಡಿ ಅವ್ರಿಗೆ 50% 60% ಬ್ಲಾಕ್ ಆಗಿರುತ್ತೆ. ಬಟ್ ಇನ್ನು ಚಿಹ್ನೆಗಳು ಬಂದಿರಲ್ಲ, ಹಂಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಎರಡು ಮಾಡಿ ಮೆಟ್ಲತ್ತಾಗ ಒಂಚೂರು ಅಂತ ಒಂಚೂರು ದಮ್ ಬರುತ್ತೆ, ಇರ್ಲಿ ಬಿಡು ವಯಸ್ಸಾಯ್ತು ಅಂದ್ಕೊಂಡು ಸುಮ್ಮನೆ ಆಗ್ತಿರ್ತಾರೆ. ಅವಾಗ ಹೋಗಿ ಟ್ರೆಡ್ಮಿಲ್ ಮಾಡಿದ್ರೆ ಅವಾಗ ಅವರು ಆಂಜಿಯೋಗ್ರಾಮ್ ಮಾಡಿಸ್ತಾರೆ. ಮಾಡಿದಾಗ 60% ಬ್ಲಾಕ್ ಆಗಿದೆ, ಒಂದು ಸ್ಟೆಂಟ್ ಹಾಕೋಣ ಬಿಡಿ ಅಂತ ಅಂದ್ಬಿಟ್ಟು ಹಾಕ್ತಾರೆ. ಅವಾಗ ಅವ್ರಿಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ. ಈಗ 90% ಆದಾಗ ಹೋಗಿ ನೀವು ಬ್ಲಾಕ್ಗಳನ್ನು ತೆಗ್ಸೋದ್ರೆ ಅಷ್ಟೊತ್ತಿಗೆ ಕಾರ್ಡಿಯಾಕ್ ಮಸಲ್ಸ್ ಎಲ್ಲ ಇನ್ಫಾರ್ಕ್ಷನ್ ಆಗಿ ಸತ್ತೋಗಿ, ನೀವೇನೇ ಅವಾಗ ಪರ್ಫರೇಟ್ ಮಾಡಿ ಏನೇ ಮಾಡಿ ಇದು ಮಾಡಿದ್ರು ಅವು ಪ್ರಯೋಜನ ಆಗಲ್ಲ. ಹಾಗೆ ಎರೆಕ್ಷನ್ ಅಷ್ಟೇ, ಮುಂಚೆನೇ ಚಿಕಿತ್ಸೆ ತಗೊಂಡ್ಬಿಟ್ರೆ ಪೂರ್ಣ ಗುಣ ಆಗುತ್ತೆ. ಅದಕ್ಕೆ PRP ಅಂತ ಮಾಡಬೇಕಾಗ್ತದೆ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ. ನಿಮ್ಮದೇ ಬ್ಲಡ್ ತೆಗೆದು ಪ್ರೋಸೆಸ್ ಮಾಡಿ ಪೀನಿಸ್ಗೆ ಇಂಜೆಕ್ಟ್ ಮಾಡ್ತೀವಿ. ಆವಾಗ ನಿಮಗೆ ನೋವು ನಿವಾರಣೆ ಆಗುತ್ತೆ, ಜೊತೆಗೆ ಎರೆಕ್ಷನ್ ವಾಪಸ್. ಓಕೆ, ಥ್ಯಾಂಕ್ ಯು ಮಲ್ಲೇಶ್ ಅವರೇ. ಇನ್ನಷ್ಟು ಕಾಲರ್ಗಳು ರೆಡಿ ಇದ್ದಾರೆ, ಮಾತಾಡೋಣ. ಒಂದು ಪುಟ್ಟ ಬ್ರೇಕ್ ತಗೊಳ್ತೀನಿ, ಬ್ರೇಕ್ನ ನಂತರ ಮಾತುಕತೆ ಮತ್ತೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಸಾಕಷ್ಟು ಕರೆಗಳು ಬರ್ತಾ ಇದೆ. ನಾನು ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಬಗ್ಗೆ ಡಾಕ್ಟರ್ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಕರೆಗಳು ತುಂಬ ಬರ್ತಾ ಇದೆ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸು ಬೆಂಗಳೂರಿನಿಂದ ಮೋಹನ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೋಹನ್ ಕುಮಾರ್ ಅವರೇ. ನಮಸ್ತೆ ಮೋಹನ್, ಡಾಕ್ಟರ್ ಇದ್ದಾರೆ, ಏನು ಪ್ರಾಬ್ಲಮ್ ಇದೆ ಹೇಳಿ? ಸಮಸ್ಯೆ ಏನು ಹೇಳಿ ಸರ್. ನಮ್ಗೊಂದು 30 ಸೆಕೆಂಡ್ಸ್ ಒಳಗೆ ಔಟ್ ಆಗೋಗುತ್ತೆ. ವಯಸ್ಸು ಎಷ್ಟು ಮೋಹನ್ ಕುಮಾರ್?
ಸರ್ ನಮ್ಗೊಂದು 39 ಕಂಪ್ಲೀಟ್. ಹಾಂ ಹಾಂ ಮೊದಲಿಂದ ಇದೆಯಾ ಇತ್ತೀಚೆಗ? ಮೊದ್ಲಿಂದನೂ ಇದೆ, ಇವಾಗ ಏನು ಅನ್ನಿಸ್ತಿರ್ಲಿಲ್ಲ. ಹಾಂ ಈಗ ಅದ್ರ ಬಗ್ಗೆ ಚಿಂತೆ ಆಗಿದೆ. ಸ್ವಲ್ಪ ಬೇರೆ ಏನಾದರೂ ಬಿ ಪಿ ಶುಗರ್ ಏನಾದರೂ ಇದೆಯಾ? ಇಲ್ಲ ಸರ್, ಆ ಥರದ್ದು ಏನಿಲ್ಲ, ನಾರ್ಮಲ್. ಬೇರೆ ಏನಾದರೂ ಮನಸ್ಸಿಗೆ ಆತಂಕ ಅದು ಕೂಡ ಖಿನ್ನತೆ? ಇಲ್ಲ ಇಲ್ಲ, ಆ ಥರದ್ದು ಏನಿಲ್ಲ. ಕೆಲಸದ ಒತ್ತಡ? ಇಲ್ಲ ಇಲ್ಲ, ಆ ಥರದ್ದು ಏನಿಲ್ಲ ಸರ್. ಹಾಂ ಹಾಂ ಇದು ನಿಮಗೆ ಶೀಘ್ರಸ್ಖಲನ ಆಗ್ತಿರೋದ್ರಿಂದ ನಿಮಗೆ ತೊಂದರೆ ಆಗಿದೆ, ನಿಮ್ಮ ಶ್ರೀಮತಿಯವರಿಗೆ ಕಂಪ್ಲೇಂಟ್ ಮಾಡ್ತಿದ್ದಾರಾ? ಅವರಿಗೇನೆ ಸ್ವಲ್ಪ ಕಂಫರ್ಟ್ ಅನಿಸಿಲ್ಲ. ಅದೇ ಮೇನ್. ಹೌದು. ಈಗ ನೋಡಿ, ಇದು ನಾವು ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್, ಶೀಘ್ರಸ್ಖಲನ. ಶೀಘ್ರಸ್ಖಲನಲ್ಲಿ 2 ಥರ ಇದೆ. ಪ್ರೈಮರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್, ಸೆಕೆಂಡ್ರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಂತ. ಪ್ರೈಮರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಂದರೆ ಲೈಫ್ ಲಾಂಗ್ ಇರೋದು, ಹುಟ್ಟಾಗ್ಲಿಂದನೂ. ಅಂದರೆ ಹುಟ್ಟಾಗ ಸಂಭೋಗ ಮಾಡೋಕೆ ಹೋಗಿರಲ್ಲ, 16, 18, 20 ವರ್ಷದಲ್ಲಿ ಸಂಭೋಗ ಕ್ರಿಯೆ ಅಥವಾ ಕೈ ಮಾಡೋಕ್ಕೆ ಶುರು ಮಾಡಿದಾಗ ಇನ್ನು ಹಿಂಗೆ 2 ಸ್ಟ್ರೋಕ್ ಅನ್ನೋ ಥರ ಔಟ್ ಆಗೋದು, ಅಸ್ತಮೈತನ ಮಾಡಬೇಕಾದ್ರು. ಅಥವಾ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ ಆದಾಗ ಒಂಚೂರು ನಿಮಿರಿಕೆ ಆಗಿರುತ್ತೆ, ಆಗಲೇ ಸ್ವಪ್ನ ಸ್ಖಲನ ಆಗಿರುತ್ತೆ. ಅಂದರೆ ತೃಪ್ತಿ ಆಗೋದಕ್ಕಿಂತ ಮುಂಚೆನೇ ಔಟ್ ಆಗೋದು. ಇದಕ್ಕೆ ಪ್ರೈಮರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಥವಾ ಪ್ರಾರಂಭಿಕ, ಅಂದರೆ ಹುಟ್ಟಿದಾಗಲಿಂದ ಬಂದಿರೋದು ಲೈಫ್ ಲಾಂಗ್ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಂತೀವಿ. ಈ 2ನೇದು ತದನಂತರದ ಶೀಘ್ರಸ್ಖಲನ, ಸೆಕೆಂಡ್ರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್. ಅಂದರೆ ಮೊದಲೆಲ್ಲ ಚೆನ್ನಾಗಿತ್ತು ಡಾಕ್ಟ್ರೆ, ಮೊದಲೆಲ್ಲ 8 ನಿಮಿಷ ಮಾಡ್ತಿದ್ದೆ, 10 ನಿಮಿಷ ಮಾಡ್ತಾ ಇದ್ದೆ, ರಾತ್ರಿ ಎಲ್ಲ ಮಾಡ್ತಾ ಇದ್ದೆ, ಈಗ ಯಾಕೋ 6 ತಿಂಗಳಿಂದ ಬೇಗ ಔಟ್ ಆಗೋಕ್ಕೆ ಶುರು ಆಗಿದೆ ಅಂತ ಬರ್ತಾರೆ. ದಟ್ ಈಸ್ ಸೆಕೆಂಡ್ರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಂತ. ಈ ಪ್ರೈಮರಿಗೂ ಸೆಕೆಂಡ್ರಿಗೂ ಏನು ವ್ಯತ್ಯಾಸ ಅಂದರೆ ಅದಕ್ಕೆ ಕಾರಣ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ ಎರಡಕ್ಕೂ. ಹೌದೌದು, ಬಟ್ ಎರಡೂ ಒಂದೇ ಇದು ಕಾಯಿಲೆ, ಒಂದೇ ಕಾರಣ ಬೇರೆ. ಈ ಡಯಾಬಿಟಿಸ್ ಥರ. ಈಗ ಡಯಾಬಿಟಿಸ್, ಅಕ್ವೈರ್ಡ್ ಡಯಾಬಿಟಿಸ್ ಬೇರೆ, ಕಾಂಜೆನಿಟಲ್ ಡಯಾಬಿಟಿಸ್. ಕಾಂಜೆನಿಟಲ್ ತಂದೆ ತಾಯಿಗಳಿಂದ ಬಂದಿರ್ತದೆ, ಅದು 8 ವರ್ಷದ ಹುಡುಗನಿಗೂ ಇರ್ತದೆ. ಅದೇ ಅಕ್ವೈರ್ಡ್ ಡಯಾಬಿಟಿಸ್ 40 ಆದ್ಮೇಲೆ ಬರ್ತದೆ, ದಪ್ಪ ಆಗ್ತಾರೆ, ಚೆನ್ನಾಗಿ ಸಿಕ್ಕಾಪಟ್ಟೆ ತಿನ್ನಕ್ಕೆ ಶುರು ಮಾಡ್ತಾರೆ, ಎಕ್ಸರ್ಸೈಸ್ ನಿಲ್ಲಿಸ್ತಾರೆ, ಈ ಮೊದಲು 60 kg ಇದ್ದರು 100 kg ಆಗ್ತಾರೆ. ಅವು ಅಕ್ವೈರ್ಡ್ ಡಯಾಬಿಟಿಸ್ ಅಂದರೆ ಇನ್ಸುಲಿನ್ ಡಿಫಿಷಿಯನ್ಸಿ ಆಗಿರೋದು ಬಿಕಾಸ್ ಆಫ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್. ಇದು ಪ್ರೈಮರಿ ಡಯಾಬಿಟಿಸು ಅದೇನಂತಂದರೆ ಹುಡ್ತಾಗ್ಲೇ ಇನ್ಸುಲಿನ್ ಏನೋ ಡಿಫಿಷಿಯನ್ಸಿ ಆಗಿ ಲ್ಯಾಂಗರ್ಹ್ಯಾನ್ಸ್ ಡಿಸೀಸ್ ಆಗಿ ಅಥವಾ ಪ್ಯಾಂಕ್ರಿಯಾಟಿಕ್ ಪ್ರೊಡಕ್ಷನ್ ಕಡಿಮೆ ಆಗಿ ಅಥವಾ ಜೆನೆಟಿಕ್ ಡಿಸಾರ್ಡರ್ ಆಗಿ ಬಂದಿರೋದು, ವಂಶ ಪಾರಂಪರ್ಯವಾಗಿ ಬಂದಿರೋದು. ಇವ್ರದ್ದು ಅದೇ ಇದು ಪ್ರೈಮರಿ ಇನ್ಫರ್ಟಿಲಿಟಿ. ಪ್ರೈಮರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಲ್ಲಿ ಸಾಮಾನ್ಯವಾಗಿ ಅವರಿಗೆ ಜೆನೆಟಿಕ್ ಏನೋ ಒಂದು ಡಿಸಾರ್ಡರ್ ಬಂದಿರುತ್ತೆ. ಈ ಇಜಾಕ್ಯುಲೇಟರಿ ಸೆಂಟರ್ ಇದೆಯಲ್ಲ, ಅದು ಮುಂಚೆಯಿಂದನೂ ಅದು ಕೈ ಕೊಟ್ಟಿರುತ್ತೆ. ಅಥವಾ ಶಿಶ್ನಲ್ಲಿ ಏನೋ ತೊಂದರೆ ಇರ್ತದೆ, ಮುಂದಿನ ಚರ್ಮ ಪೂರ್ತಿ ಬಿಟ್ಟಿರಲ್ಲ, ಅಥವಾ ಹಿಂದ್ಗಡೆ ಲಗಾಮ್ ಇರುತ್ತಲ್ಲ ಫಿಲ್ಲಮ್ ಅದು ಬಿಟ್ಟಿರಲ್ಲ, ಅಥವಾ ಈ ಶಿಶ್ನುವಿನ ಮುಂಭಾಗದ ತಲೆ ಇದೆಯಲ್ಲ ಅದನ್ನ ನಾವು ಗ್ಲಾನ್ಸ್ ಪೆನಿಸ್ ಅಂತೀವಲ್ಲ, ಅದು ಹೈಪರ್ ಸೆನ್ಸಿಟಿವಿಟಿ ಇರೋದು, ಅಥವಾ ಈ ಮುಂಚೆಯಿಂದನೇ ಏನೋ ಒಂದು ಆತಂಕ ಇರೋದು ಹುಡ್ತಾಗಿಂದ. ಅದು ಒಂಥರ ಪರ್ಸನಾಲಿಟಿ ಟ್ರೈಟ್ಸ್ ಅಂತೀವಿ. ಅವನ್ ಬಿಡು ಆತಗಾರ, ಏನು 1 ಸೆಕೆಂಡ್ಗೆ ಏನು ಕೂತ್ಕೊಳ್ಳೋದೇ ಇಲ್ಲ ಎಲ್ಲೂ, ಆ ಥರ ಪರ್ಸನಾಲಿಟಿ ಟ್ರೈಟ್ ಇರ್ಬೋದು. ಇದು ಯಾವುದೋ ಒಂದು ಕಾರಣ ಇರ್ಬೋದು. ಅದನ್ನು ಕೌನ್ಸಿಲಿಂಗ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ರೆ ಅವಾಗ ಅವ್ರಿಗೆ ಏನಕ್ಕೋಸ್ಕರ ಹಿಂಗಾಗಿದೆ ಅಂತ, ಅವಾಗ ಅದನ್ನು ಸ್ವಲ್ಪ ಸೈಕಾಲಜಿಕಲ್ ಎಜುಕೇಷನ್ ಕೊಟ್ಟು ಅದನ್ನು ಸರಿಪಡಿಸ್ಬೋದು. 2ನೇದು ಚಿಕಿತ್ಸೆ ಬಂದು ಪ್ರೈಮರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ಗೆ ಒಂದೇ, ಸೆಕೆಂಡ್ರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ನಾವು ಆಗಾಗ್ಗೆ ಹೇಳ್ತಾ ಇರ್ತೀವಿ ಡೆಪಾಕ್ಸಿಟಿನ್ ಮಾತ್ರೆ. ಅದು ಸಂಭವಕ್ಕಿಂತ ಮುಂಚೆ 1 ಗಂಟೆ ತಗೊಂಡ್ರೆ ಸಾಕು. ಅಥವಾ ಲೇಪನಗಳು ಹೇಳ್ತಾ ಇರ್ತೀವಲ್ಲ, ಎಲ್ಲ ನೀವೇ ಹೇಳ್ಬಿಡ್ತೀರ ಬಿಡಿ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ವಿಜಯ್ ಅಂತ ಬೆಂಗಳೂರಿನಿಂದ. ನಮಸ್ಕಾರ ವಿಜಯ್ ಅವರೇ. ವಿಜಯ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ, ಏನ್ ಪ್ರಾಬ್ಲಮ್ ಇದೆ? ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ವಿಜಯ್, ಏನ್ ಸಮಸ್ಯೆ? ನಮಸ್ಕಾರ ಸರ್. ನಮಸ್ತೆ, ಹೇಳಿ ವಿಜಯ್, ಹೇಳಿ, ಮಾತಾಡಿ. ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ, ಸರಿಯಾಗಿ ಮಾತಾಡಿ ವಿಜಯ್. ಟಿವಿ ಮ್ಯೂಟ್ ಮಾಡ್ಬಿಡಿ. ದಿನ 4 ಸಲ 5 ಸಲ ಮಾಡಿದ್ರು ಅದು ತೃಪ್ತಿನೇ ಆಗಲ್ಲ ಸರ್. ಔಟ್ ಎಷ್ಟು ಸಲ ಆದ್ರೂ ತೃಪ್ತಿನೇ ಆಗಲ್ಲ ಸರ್. ಎಷ್ಟು ವಯಸ್ಸು ನಿಮ್ದು? ಸರ್ 30. ಹಾಂ. ಈಗ ಈ ರೀತಿ ನಿಮಗೆ ಸಂಭೋಗ ಕ್ರಿಯೆ 4 ಸಲ 5 ಸಲ ಮಾಡ್ತಿರೋದು ಮದುವೆ ಆದಾಗ್ಲಿಂದನೋ ಅಥವಾ ಇತ್ತೀಚೆಗೆ ಈ ಥರ ಏನಾದರೂ ಆಗ್ತಾ ಇದೆಯಾ? ಮದುವೆ ಆದಾಗಿಂದನೂ ಸರ್. ಅಂದ್ರೆ ಅವರು ಕೋಆಪರೇಟ್ ಮಾಡಲ್ಲ. ಒಂದ್ಸಲ ಹಿಂಗೂ ಆಗತ್ತೆ. ಆಮೇಲೆ ದಿನ 10 ಸಲನ ಜಾಸ್ತಿ ಇದೆ. ರಾತ್ರಿ ಕೂತು ನಿದ್ದೆ ಬರಲ್ಲ. ಒಂದು 4 ಸಲ. ಈಗ 4-5 ಸಾರಿ 10 ಸಾರಿ 8-10 ಸಾರಿ ಮಾಡ್ತೀನಿ ಅಂತೀರಲ್ಲ, ಯಾವ ಟೈಮ್ನಲ್ಲಿ ಮಾಡ್ತೀರಿ? ಬೆಳಿಗ್ಗೆ ಹೊತ್ತಾ, ಮಧ್ಯಾಹ್ನದ ಹೊತ್ತಾ, ರಾತ್ರಿ ಹೊತ್ತಾ? ರಾತ್ರಿ, ಮಧ್ಯಾಹ್ನ
ಅದೇ ಇಂಟ್ರೆಸ್ಟ್ ಕೆಲ್ಸಕ್ಕೇನು ಹೋಗ್ತಾ ಇಲ್ವಾ ನೀವು? ಸರ್. ಕೆಲ್ಸಕ್ಕೇನು ಹೋಗ್ತಾ ಇಲ್ವಾ ಅಂದೆ? ಹೋಗ್ತೀವಿ ಸರ್. ಮತ್ತೆ ಮಧ್ಯಾಹ್ನ ಹೆಂಗ್ ಮಾಡ್ತೀರಿ? ಸರ್ ನಮ್ಗೆ ಸ್ವಲ್ಪ ಪ್ರೀತಿಗೆ ಟೀ ಟೈಮ್ ಅಲ್ಲಿ ಅದು ಹಾ ಹಾ ಈ ತರ ಎಲ್ಲ ಮನೆಗೆ ಬಂದು ಊಟ ಹೋಗ್ತೀರಾ time. ಮಧ್ಯದಲ್ಲಿ? ಹಾ ಸರ್. ಹಾ ಹಾ ಏನು ಕೆಲಸ ಮಾಡ್ತೀರಿ? ನಾವು ಎಕ್ಸಿಕ್ಯೂಟಿವ್ ಸರ್. ಹೌದಾ? ಹಾಂ ಹಾಂ ಹಾ ಹಾಂ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಒಂದು ನೆಕ್ಸ್ಟ್ ವೀಕ್. ಹೈಪರ್ ಸೆಕ್ಷುಯಾಲಿಟಿ ಅಂತ ಇದೆ. ಇವತ್ತು ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿರ್ತೀನಿ. ಇದ್ರದ್ದೇ ಒಂದು ಸಂಪೂರ್ಣವಾಗಿ ಒಂದು ಅರ್ಧ ಗಂಟೆ ಒಂದು ಸಾರಿ ಮಾತಾಡ್ತೀನಿ, ಯಾಕೆಂದ್ರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬರ್ಕೊಂಡಿದ್ದೀನಿ. ಹೈಪರ್ ಸೆಕ್ಷುಯಾಲಿಟಿ. ಈ ಹೈಪರ್ ಸೆಕ್ಷುಯಾಲಿಟಿ ಸಿಂಡ್ರೋಮ್ ಅಂತ ಇರುತ್ತೆ. ಅಂದ್ರೆ ಈ ಉನ್ಮಾದ ಸಿಕ್ಕಾಪಟ್ಟೆ ಇರೋದು. ಅಂದ್ರೆ ನಾವು 90% ನೋಡೋದು ಕಮ್ಮಿ ಇದೆ ಅಂತ, ಅದ್ರ ತದ್ವಿರುದ್ಧವಾದಿದು. ಹೌದು. ಇದರಲ್ಲಿ ಹೈಪರ್ ಸೆಕ್ಷುಯಾಲಿಟಿ ಸಿಂಡ್ರೋಮಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಲೈಂಗಿಕತೆಗೆ ಬೇಕಾಗಿರತಕ್ಕಂತಹ ಶರೀರದಲ್ಲಿ ಸಾಮಗ್ರಿಗಳೇನಿರ್ತದೆ ಅದು ತುಂಬ ಜಾಸ್ತಿ ಇರುತ್ತೆ. ಈ ಹೈಪರ್ ಗ್ಲೈಸಿಮಿ ಅಂತವಲ್ಲ, ಶುಗರ್ ಕಂಟ್ರೋಲ್, ಸಿಕ್ಕಾಪಡೆ BP ಇರೋದು, ಸಿಕ್ಕಾಪಡೆ ಥೈರಾಯ್ಡ್ ಇರೋದು, ಸಿಕ್ಕಾಪಡೆ ಇದಿರೋದು. ಅದಕ್ಕೆ ಕಾರಣಗಳು 3-4 ಇದೆ. ಮೊಟ್ಟ ಮೊದಲನೇದಂದ್ರೆ ಈ ಬ್ರೈನಲ್ಲಿ ಡೋಪಮಿನ್ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಲಿಬರೇಟ್ ಆಗುತ್ತೆ. ಅದೇನಾದರೂ ಎಕ್ಸಸ್ ಪ್ರೊಡಕ್ಷನ್ ಶುರು ಆಗ್ಬಿಟ್ರೆ ಅದರ ಕ್ಲಿವರ್ ಬಕ್ಕಿ ಸಿಂಡ್ರೋಮ್ ಅಂತ ಬರ್ತದೆ. ಇನ್ನು ಕೆಲವರು ಪಿಟ್ಯೂಟರಿ ಟ್ಯೂಮರ್ಸ್ ಬರ್ತವೆ. ಇನ್ನು ಕೆಲವು ಕಡೆ ಯಾವುದಾದ್ರು ಗ್ಲ್ಯಾಂಡು ಹೈಪರ್ ಆಕ್ಟಿವಿಟಿ ಆಗುತ್ತೆ. ಅದೇನಾಗುತ್ತೆ, ಅಗತ್ಯಕ್ಕಿಂತ ಜಾಸ್ತಿ ಸ್ಟಿಮ್ಯುಲೇಷನ್ ಕೊಡ್ತಾ ಇರ್ತವೆ. ಅದು ಆವಾಗ ಈ ರೀತಿ ಹೈಪರ್ ಸೆಕ್ಷುಯಾಲಿಟಿ ಶುರು ಆಗುತ್ತೆ. ಎರಡನೇದು ಟೆಸ್ಟೋಸ್ಟೆರೋನ್ ಹಾರ್ಮೋನ್, ಬೀಜದಿಂದ ಉತ್ಪಾದನೆ ಆಗೋದು ಮತ್ತು ಅಡ್ರಿನಲ್ಸಿಂದ ಉತ್ಪಾದನೆ. ಅದು ಅಗತ್ಯಕ್ಕಿಂತ ಜಾಸ್ತಿ ಒಂದೊಂದು ನಾರ್ಮಲ್ ರೇಂಜ್ ಇದೆ, ಒಂದು 145ರಿಂದ 950 ಇರಬೇಕು ಅಂತ ಒಂದು ಅಪ್ರಾಕ್ಸಿಮೇಟ್ ಆಗಿ. ಶುಗರ್ ತರನೇ, ಈಗ ಶುಗರ್ ವ್ಯಾಲ್ಯೂ ಎಲ್ರಿಗೂ ಗೊತ್ತಿದೆ, 90ರಿಂದ 150 ಇರಬೇಕು. 150ಕ್ಕಿಂತ ಜಾಸ್ತಿ ಆದ್ರೆ ಹೈಪರ್ ಗ್ಲೈಸಿಮಿಕ್. ಇದು ಹೈಪರ್ ಆಂಡ್ರೋಜೆನಿಸಮ್ ಮಾಡ್ಬಿಡ್ತದೆ. ಅದು ಹೈಪರ್ ಸೆಕ್ಷುಯಾಲಿಟಿ ಮಾಡ್ತದೆ. ಅದೇನ್ ಮಾಡ್ತದೆ, ಹೋಗಿ ಆರ್ಗನ್ಸ್ನ ಸ್ಟಿಮ್ಯುಲೇಟ್ ಮಾಡೋದು, ಹೋಗಿ ಪೀನಿಸ್ನ ಮಲಗಿರೋದನ್ನ ಬಡ್ದೆಬ್ಬಿಸ್ತಾ ಇರುತ್ತೆ. ಇದಕ್ಕೆ ನಾವು ಹಾರ್ಮೋನ್ ಸ್ಟಡೀಸ್ ಮಾಡಿ ಅಥವಾ ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿ ಯಾವ್ಯಾವ ಒಂದು ಪರಿಸರದಲ್ಲಿ ಅವ್ರಿಗೆ ಹೈಪರ್ ಸೆಕ್ಷುಯಾಲಿಟಿ ಆಗ್ತಾ ಇದೆ ನೋಡಿಕೊಂಡು ಆ ಗ್ರಂಥಿನ ಶಮನಗೊಳಿಸ್ಬೇಕಾಗತ್ತೆ. ಉದಾಹರಣೆಗೆ ಬ್ರೈನಲ್ಲಿ ಏನಾದರೂ ಜಾಸ್ತಿ ಉತ್ಪಾದನೆ ಆಗ್ತಾ ಇದ್ರೆ ಡೋಪಮಿನ್ನು, ಆಂಟಿ ಡೋಪಮಿನರ್ಜಿಕ್ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಈ ಟೆಸ್ಟೋಸ್ಟಿರೋನ್ ಏನಾದರೂ ಜಾಸ್ತಿ ಆಗ್ತಾ ಇದ್ರೆ ಸಿಪ್ರೋಟೆರಿನ್ ಇಂಜೆಕ್ಷನ್ ಅಂತ ಬರ್ತದೆ. ಅಂದ್ರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ನ ಹದ್ಬಸ್ತಲ್ಲಿ ಇಡೋದು. ಅಂದ್ರೆ ಬಿಲೋ ನಾರ್ಮಲಿಗೆ ಹೋಗಕ್ ಬಿಡೋದಿಲ್ಲ. ಸೆಕ್ಷುಯಾಲಿಟಿನೇ ನಿಂತು ಅವ್ರು ನಮ್ಮನ್ನು ಹಂಗ್ ಬಿಟ್ಬಿಡ್ತಾರ ಅವರು ಸದ್ಯ. ಅದಕ್ಕೆ ಏನ್ ಮಾಡ್ತೀವಿ, ಲೆವೆಲ್ನ ಒಂದು ಕಮ್ಮಿಗೆ ತರೋದು. ಅದೇ ಶುಗರ್ ಲೆವೆಲ್ನ ವಿತಿನ್ ಲಿಮಿಟ್ಸ್ ತರಂಗೆ, ಬಿಲೋ ಶುಗರ್ಗೆ ಹೋಗಕ್ ಬಿಡೋದಿಲ್ಲ. ಹೈಪೋಗ್ಲೈಸಿಮಿ ಆಗ್ಬಿಟ್ರೆ ಅದು ಇದ್ದಿದ್ದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದನ್ನ ಎರಡನೇದು. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಸೈಕೋಸೆಕ್ಷುಯಲ್ ಎಜುಕೇಶನ್. ಅದಕ್ಕೆ ಕಪಲ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಗಂಡ ಹೆಂಡತಿನ ಇಬ್ರು ಕೂರಿಸ್ಕೊಂಡು ಒಂದು 5-6 ಸಿಟ್ಟಿಂಗ್ ಮಾಡಿ ಅವರಿಬ್ಬರಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾತಕ್ಕೆ ಇವರಿಗೆ ತೃಪ್ತಿ ಆಗ್ತಿಲ್ಲ, ಏನ್ ಬೇಗ ಔಟ್ ಆಗಿ ಮತ್ತೆ ಮಾಡಬೇಕು ಅನ್ನಿಸ್ತಾ ಇದೆಯಾ, ಅವ್ರು ಯಾಕೆ ಸಹಕಾರ ಕೊಡ್ತಾ ಇಲ್ಲ, ಅವ್ರಿಗೆ ಇದರಿಂದ ಎಷ್ಟು ಆತಂಕ ಆಗಿದೆ. ಈಗ ಯಾವ ಮಹಿಳೆ ತಾನೇ ರಾತ್ರಿ ಎದ್ದು 5-6 ಸಾರಿ ಮಾಡಿದ್ರೆ ಆಕೆ ಬೆಳಿಗ್ಗೆ ಎದ್ದೇನು ಕೆಲಸ ಮಾಡೋದು, ಇವ್ರಿಗೇನು ಕೆಲಸ ಇಲ್ಲ, ಏನೋ ಎಕ್ಸಿಕ್ಯೂಟಿವ್ ಅಂತಾರೆ, ಮಧ್ಯಾಹ್ನ ಬಂದು ಮಾಡ್ತೀನಿ ಅಂತ ಅಂತಾರೆ. ಮಹಿಳೆದೇನಾಗುತ್ತೆ, ಬೆಳಿಗ್ಗೆ ಎದ್ದು ಅಡುಗೆ ಯಾರು ಮಾಡೋದು. ಆದ್ರಿಂದ ಇಬ್ರು ಕೂರಿಸ್ಕೊಂಡು ಒಂದು ಯಾವುದಾದ್ರೂ ಒಂದು ಎಕ್ಸಾಕ್ಟ್ ಒಂದು ಫಾರ್ಮುಲಾ ಕೊಡ್ಬೇಕಾಗತ್ತೆ. ಒಂದು ದಿನಕ್ಕೆ ಅಥವಾ ಬಿಗಿನಿಂಗು 6 ಸಾರಿಯಿಂದ 5ಕ್ಕೆ ಇಳಿಸೋದು, 5ರಿಂದ 4ಕ್ಕೆ ಇಳಿಸೋದು, ಆಮೇಲೆ ಡೈಲಿ 1 ಸಿಕ್ ಮಾಡೋದು. ಸೊ ಸೈಕೋಸೆಕ್ಷುಯಲ್ ಸೆಕ್ಷುಯಾಲಿಟಿ ಬಗ್ಗೆ ಮಾತಾಡೋಣ. ಮಾತುಕತೆ ಮುಂದುವರಿಯುತ್ತೆ ಈಗ ಒಂದು ಪುಟ್ಟ ಬ್ರೇಕ್ನ ನಂತರ. ಓಕೆ, ವೆಲ್ಕಮ್ ಬ್ಯಾಕ್. ನಾನು ಈ ಕಾಲ್ಗಳ ಮಧ್ಯದಲ್ಲಿ ಡಾಕ್ಟರ್ ಹತ್ರ ಮಾತನಾಡ್ತಾ ಇದ್ದಿದ್ದು ಯುರೋಪಿಯನ್ ಸೊಸೈಟಿ ಆಫ್ ಸೆಕ್ಷುಯಲ್ ಮೆಡಿಸಿನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗಿ ಬಂದವರು ಇವತ್ತು ಬೆಳಗ್ಗೆ ಬಂದಿದ್ದಾರೆ ಡಾಕ್ಟರ್. ಸೊ ಅದ್ರ ಬಗ್ಗೆ ಡಾಕ್ಟರ್, ಇದು ನಿಮ್ಮ ಬರಿ ಬರ್ತಕ್ಕಂಥ ಪೇಷಂಟ್ಸ್ಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ? ಖಂಡಿತ ಉಪಯೋಗ ಆಗುತ್ತೆ. ಹೇಗೆ? ನಮ್ಮ ಪ್ರತಿ ಸಾರಿ ನಾನೇ ಅಬ್ಸರ್ವ್ ಮಾಡ್ದಂಗೆ ಯಾವುದೋ ಒಂದು ಚಿಕಿತ್ಸೆನ ಒಂಚೂರು ಬದಲಾವಣೆ ಮಾಡ್ಕೊಂಡಿರ್ತೀನಿ. ಹೌದಾ? ಒಂದು ಕೌನ್ಸಿಲಿಂಗ್ ಮಾಡೋದೇ ಆಗ್ಲಿ, ಒಂದು ಸರ್ಜರಿ ಮಾಡೋದೇ ಆಗ್ಲಿ, ಅಲ್ಲೇನೋ ಒಂದು ನೋಡ್ಕೊಂಡ್ ಬಂದಿರ್ತೀನಲ್ಲ, ವೆರಿ ನೆಕ್ಸ್ಟ್ ಡೇ ಆಗಲೇ ಕೈಗಳು ಕಾತ್ರ ಪಡ್ತಿರ್ತವೆ, ಅದನ್ನ ಇಲ್ಲಿ ಮಾಡ್ಬಿಡೋಣ. ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ಬೇಕಾದಷ್ಟು ಹೊಸ ಗ್ಯಾಡ್ಜೆಟ್ಸ್ ಬರ್ತವೆ. ಪ್ರತಿ ಸಾರಿ ಹೋದಾಗ್ಲೂ ತಗೊಂಡ್ಬರ್ತಾ ಇರ್ತೀನಿ. ಅದೇ ಮೇಯ್ನ್. ಅಲ್ಲಿ ಹ್ಯೂಜ್ ಇಂಡಸ್ಟ್ರಿ ಇದೆ. ಈ ಸೆಕ್ಸ್ ಇಂಡಸ್ಟ್ರಿ ಇಸ್ ಎ ವೆರಿ ಹ್ಯೂಜ್ ಇಂಡಸ್ಟ್ರಿ. ಅಲ್ಲಿ ಎಕ್ಸಿಬಿಷನ್ ಎಷ್ಟಿತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು ಕಾರಿಡಾರ್, ಒಂದು 500 ಮೀಟರ್ದು ಕಾರಿಡಾರ್, ಹೋಟ್ಲ್ ಈ ಎಂಡಿಂದ ಆ ಎಂಡ್ವರೆಗೂ ಎಲ್ಲಾ ಎಕ್ವಿಪ್ಮೆಂಟ್ಗಳು ಬಂದಿತ್ತು. ಈಗ ನಾನು ಒಬ್ರಿಗೆ ವೈಬ್ರೇಟರ್ ಹೇಳ್ತಿದ್ನಲ್ಲ, 108 ಥರದ ವೈಬ್ರೇಟರ್,
ವೆಜೈನಲ್ ವೈಬ್ರೇಟ್ರು, ಪೀನಿಸ್ ವೈಬ್ರೇಟ್ರು, ಪೀನಿಸಿಗೆ ಸ್ಟಿಮ್ಯುಲೆಂಟ್ಸು, 108 ಥರದ್ದು ಜೆಲ್ಗಳು, 108 ಥರದ್ದು ಮಾತ್ರೆಗಳು, ಒಂದೊಂದು ಕಂಪ್ನಿಗಳು ಈಚ್ ಒನ್ ಕ್ಲೈಮಿಂಗ್ ದಟ್ ನಮ್ದೇ ಬೆಸ್ಟ್ ಅಂತ. ಅವಾಗ ಏನ್ ಮಾಡ್ತೀವಿ, ನಾವು ಆಯ್ಕೆ ಮಾಡ್ಕೊಳಕ್ ಶುರು ಮಾಡ್ತೀವಿ. ಲಿಟ್ರೇಚರ್ ಕೊಡ್ತಾರಲ್ಲ ಅವರು, ಅದನ್ನ ಆಸ್ ಇಟ್ ಈಸ್ ಅವ್ರು ಹೇಳಿದ ತಕ್ಷಣ ಒಪ್ಪಲ್ಲ, ನಾವು ಬಂದು ಕೊಡ್ತೀವಲ್ಲ, ಗೊತ್ತಾಗುತ್ತೆ. ಆಮೇಲೆ ಈ ಎಕ್ವಿಪ್ಮೆಂಟ್ಸ್ ಸಿಕ್ಕಾಪಟ್ಟೆ ಬರ್ತವೆ. ಲೋ ಎನರ್ಜಿ ಶಾಕ್ ವೇ ಥೆರಪಿ ಮಿಷಿನ್ಸು, ಆಕ್ಯುಪಂಚರ್ ಮಿಷಿನ್ಸು, ಹೈಡ್ರೋಥೆರಪಿವು, ನ್ಯೂಮೋಥೆರಪಿವು. ಪ್ರತಿ ಸಾರಿ ಹೋದಾಗ್ಲ ಅದ್ರ ಆಗ್ಲೇ ಒಂದು ಅಡ್ವಾನ್ಸ್ಡ್ ಮಿಷಿನ್ ತಂದಿಟ್ಟಿರ್ತಾರೆ. ಹೋದ್ ಸಾರಿ ನಾವೇನ್ ನೋಡಿರ್ತೀವಿ ಅದ್ರದ್ದು ಅಡ್ವಾನ್ಸ್ ನೋಡಿ ಸರ್, ಇದು ಟ್ರಾನ್ಸ್ಡ್ಯೂಸರ್ ತುಂಬಾ ಲೈಟ್ ವೆಯ್ಟ್ ಇದೆ, ನಿಮ್ ಕೈಗೆ ಏನು ವೆಯ್ಟ್ ಆಗಲ್ಲ ನೋಡಿ, ಒಂದು ಪೆನ್ ಅಷ್ಟಿದೆ, ಈ ನಮ್ಮ ಮೊಬೈಲ್ಗಳ ತರ. ಅಂದ್ರೆ ಅಲ್ಲಿ ಏನಾಗುತ್ತೆ, ಅವಾಗ ನಮ್ಗೆ ಒಳ್ಳೊಳ್ಳೆ ಐಡಿಯಾಸ್ ಬರ್ತದೆ. ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಲ್ದೆ ನೀವು ತರ್ತೀರಾ ಅಲ್ಲಿಂದ ಅದನ್ನೆಲ್ಲ? ಹೌದು, ಕೆಲವು ಸಣ್ಣ ಪುಟ್ಟ ಇದನ್ನ ತಂದ್ಬಿಡ್ತೀವಿ, ದೊಡ್ಡವನ್ನ ಆರ್ಡರ್ ತಗೊಳ್ತೀವಿ, ಅಡ್ರೆಸ್ ತಗೊಳ್ತೀವಿ, ಆರ್ಡರ್ ಕೊಟ್ಟು ಇಲ್ಲಿ ಯಾರು ಸಪ್ಲೈಯರ್ ಇದ್ದಾರೆ, ಇಂಪೋರ್ಟ್, ಈಗೆಲ್ಲ ತುಂಬಾ ಸುಲಭ, ಏನು ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಎನಿ ಮೆಡಿಕಲ್ ಎಕ್ವಿಪ್ಮೆಂಟ್ ಕ್ಯಾನ್ ಬಿ ಇಂಪೋರ್ಟೆಡ್. LC ಓಪನ್ ಮಾಡ್ತಾರೆ, ಬ್ಯಾಂಕಿಗೆ ಕೊಟ್ಬಿಟ್ರೆ, ಇನ್ವಾಯ್ಸ್ ಕೊಟ್ಬಿಟ್ರೆ ಬ್ಯಾಂಕಿಂದ ದುಡ್ಡು ಹೋಗುತ್ತೆ, ಅದು ಇದ್ರಲ್ಲಿ ಬಂದ್ಬಿಡುತ್ತೆ, ಶಿಪ್ಮೆಂಟಲ್ಲಿ ಅಥವಾ ಫ್ಲೈಟಲ್ಲಿ ಬಂದ್ಬಿಡುತ್ತೆ. ಸಣ್ಣ ಪುಟ್ಟ ಇವಾದ್ರೆ ಶಿಪ್ಮೆಂಟ್ ಫ್ಲೈಟಲ್ಲಿ ಬಂದ್ಬಿಡ್ತವೆ. ತುಂಬ ದೊಡ್ಡ ಹ್ಯೂಜ್ ಮಿಷಿನ್ ಆದರೆ ಶಿಪ್ಪಲ್ಲಿ ಬರೋದು. ಯಾವುದಾದ್ರೂ ಒಂದು 15 ದಿವಸ 1 ತಿಂಗಳೊಳಗೆ ಬರ್ತದೆ. ಇನ್ನು ಕೆಲವಂತೂ ಇಲ್ಲೇ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಅವರು ಸ್ಟಾಕ್ ಇಟ್ಟಿರ್ತಾರೆ, ಅವರಿಂದ ಬರುತ್ತೆ. ಅದಕ್ಕೆ ಏಜೆನ್ಸೀಸ್ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಏಜೆನ್ಸೀಸ್. ಸೊ ಹಾಗಾಗಿ ಯಾವುದೇ ಉಪಯೋಗ ಇರೋದ್ರಿಂದನೇ ತಾವು ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು 6 ದಿನ 8 ದಿನ 10 ದಿನ ನೀವು ಯುರೋಪ್ ಹೋಗಿ. ಇದಂತೂ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ 8 days ಪ್ರೋಗ್ರಾಮ್, ಕಂಟಿನ್ಯೂಸ್ ಮಾರ್ನಿಂಗ್ ಟು ಈವ್ನಿಂಗ್ ಲೆಕ್ಚರ್ಸ್ ಅಂಡ್ ಡಿವಿಷನ್ಸ್. ಸೈಕ್ಯಾಟ್ರಿಕ್ ಮೆಡಿಸಿನ್ನೇ ಬೇರೆ, ಗೈನೆಕ್ ಅಂಡ್ ಸೆಕ್ಸಾಲಜಿನೇ ಬೇರೆ, ಆಂಡ್ರಾಲಜಿ ಅಂಡ್ ಸೆಕ್ಸಾಲಜಿನೇ ಬೇರೆ, ಅಂದ್ರೆ ಎಲ್ಲ ಲಿಂಕ್. ಇದು ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್. ಇದು ಸೆಕ್ಷುವಲ್ ಮೆಡಿಸಿನ್ ಅನ್ನೋದು ಲೇಟೆಸ್ಟ್ ಆಗಿ ಬಂದಿರೋ ಸಬ್ಜೆಕ್ಟ್. ಇದರಲ್ಲಿನೂ MD ಇಂಡಿಯಾದಲ್ಲಿ ಶುರುವಾಗಿಲ್ಲ, ಅಲ್ಲಿ ಶುರುವಾಗಿದೆ ESSM ಫೆಲೋಶಿಪ್ ಅಂತ. ಅದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಫೆಲೋಶಿಪ್, ಅದು ಈಕ್ವಲೆಂಟ್ ಟು DM. ಒಟ್ಟು ಅಡ್ವಾನ್ಸ್ ಆಗ್ತಾ ನಮ್ಮ ಇವ್ರುಗಳಿಗೆ ಅನುಕೂಲ ಆದರೆ ಸಾಕು. ಖಂಡಿತ ಆಗುತ್ತೆ, ಖಂಡಿತ. ಓಕೆ, ಇನ್ನು ವೈದ್ಯರನ್ನ ಭೇಟಿ ಮಾಡಬೇಕು, ಅವರಿಂದ ಏನಾದರೂ ಮಾಹಿತಿ ಪಡಿಬೇಕು ಅನ್ನೋದಾದ್ರೆ ವಿಳಾಸ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ C. ಶರತ್ ಕುಮಾರ್, ಖ್ಯಾತ ಗರ್ಭಧಾರಣ ಮತ್ತು ಲೈಂಗಿಕ ತಜ್ಞ ವೈದ್ಯರು, ನಿರ್ದೇಶಕರು, ಮೆಡಿವೇವ್ IVF ಮತ್ತು ಫರ್ಟಿಲಿಟಿ ರಿಸರ್ಚ್ ಹಾಸ್ಪಿಟಲ್, ಸಯಾಜಿರಾವ್ ರಸ್ತೆ, ಮೈಸೂರು 1. ಮೈಸೂರಿನಲ್ಲಿ ಮಂಗಳವಾರ ಮಾತ್ರ ಲಭ್ಯ. ಓಕೆ, ದೂರವಾಣಿ ಸಂಖ್ಯೆಗಳು ಕೂಡ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಶರತ್ ಮೆನ್ಸ್ ಕ್ಲಿನಿಕ್ ನಂಬರ್ 34/82, ಇದು ಬೆಂಗಳೂರಿನ ಅಡ್ರೆಸ್. ಇದು 20ನೇ ಮೇನ್, ಬಸವಮಂಟಪ ರೋಡ್, ಪಶ್ಚಿಮ ಕಾಡ್ ರಸ್ತೆ, ಸಿಟಿ ಹಾಸ್ಪಿಟಲ್ ಹತ್ತಿರ, ನವರಂಗ್ ಥಿಯೇಟರ್ ಹತ್ತಿರ, ರಾಜಾಜಿನಗರ, ಬೆಂಗಳೂರು 560010. ಬೆಂಗಳೂರಿನಲ್ಲಿ ಶನಿವಾರ ಮತ್ತು ಭಾನುವಾರ ಲಭ್ಯ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ. ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ, 0821 2444 441, 0821 425501, 7676 210 322, 8088890724 ಮತ್ತಿತರ 3 ಸಂಖ್ಯೆಗಳು. ಫಾರ್ ಆನ್ಲೈನ್ ಅಪಾಯಿಂಟ್ಮೆಂಟ್ www.librate.com, ವೆಬ್ಸೈಟ್ www.drcsharat.com, ಇಮೇಲ್ drcsharat@hotmail.com. ಓಕೆ ಡಾಕ್ಟ್ರೆ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಹೌದು, ಇವತ್ತಂತೂ ಒಳ್ಳೆ ವಿಚಾರಗಳೇ ಬಂತು, ಒಳ್ಳೊಳ್ಳೆ ಕ್ವಶನ್ಸ್ ಬಂತು. ಅಂದ್ರೆ ಹೈಪರ್ ಸೆಕ್ಸುಯಾಲಿಟಿದು ಸಾರಿ ನನಗೆ ಬರೋದಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಬಿಟ್ರೆ ಅದನ್ನ ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಯಾಕೆಂದ್ರೆ ಅದರಿಂದ ಕೆಲವು ಡೇಂಜರ್ಸ್ ಇದೆ. ಈ ರೇಪ್ ಆಗೋದು, ಬಸ್ ನಲ್ಲಿ ಹೋಗ್ತಾ ಇದ್ದಾಗ ಹಿಂದ್ಗಡೆ ಉಜ್ಜೋದು, ಫ್ರೋಚರಿಸಮ್ ಅಂತ ಮಾತಾಡೋಣ, ಅದನ್ನ ಒಂದು ಸ್ವಲ್ಪ ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಸೊ ಇದಾಗಿತ್ತು ವೀಕ್ಷಕರೇ ಈ ದಿನದ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.